ಹಾಯ್ ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಆ್ಯಕ್ಚುಲಿ ಅಂಗಡಿಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತಂತೂ ಗುರುವಾರ, ರಾಯರ ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನು ಗಂಟ್ಲಂತೂ ಸಿಕ್ಕಾಪಟ್ಟೆ ಹೋಗ್ಬಿಟ್ಟಿದೆ ನನಗೆ. ತುಂಬ ಅಂದರೆ ತುಂಬ ತಲೆಬಾರ. ನನ್ನ ಮಕ್ಕ ಎಲ್ಲ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ, ಸ್ವಲ್ಪ ಊದ್ಕೊಂಡಿರೋ ಥರನೂ ಆಗ್ಬಿಟ್ಟಿದೆ ಗೈಸ. ಅದು ಏನು ಮಾಡಿದ್ರು ಕಡಿಮೆ ಆಗ್ತಾಯಿಲ್ಲ. ಒಬ್ಬೊಬ್ರು ಅಮೃತಾಂಜನ್ ಬಿಸಿನೀರೆಲ್ಲ ಹಾಕಿ ಅವೇ ತೊಗೊಳ್ಳಿ, ಸ್ಟೀಮ್ ತೊಗೊಳ್ಳಿ ಅಂತೆಲ್ಲ ಹೇಳಿದ್ರು. ಏನೇನು ಹೇಳ್ತಾರೋ ಅದನ್ನೆಲ್ಲ ಅವರು ಒಂದು ಸ್ವಲ್ಪ ಹೇಳಿದಾಗ ಅದು ಚೆನ್ನಾಗಾಗಿದೆ ಅಂತ ಅನಿಸುತ್ತೆ. ಆಮೇಲೆ ಮತ್ತೆ ಅದೇ ಕಂಟಿನ್ಯೂ ಆಗುತ್ತೆ ಅನ್ನೋ ಫೀಲ್ ಕೂಡ ಆಗ್ತಾ ಇರುತ್ತೆ. ಬಟ್ ಆದರೂ ಏನೂ ಮಾಡೋಕ್ಕಾಗಲ್ಲ. ಅಂಗಡಿ ಅಂತ ಓಪನ್ ಮಾಡಿದ್ಮೇಲೆ ನಮ್ಮ ಲೈಫ್ದು ಡೈಲಿ ರೊಟೀನ್ಸ್ ಏನಿರುತ್ತೆ ಅದ್ರ ಪ್ರಕಾರ ನಾವು ಮಾಡಲೇಬೇಕಾಗುತ್ತೆ. ಯಾಕೆಂದರೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಅವಶ್ಯಕತೆ ಅಷ್ಟಿದ್ದೇ ಇರುತ್ತೆ ಗೈಸ್ ನಮಗೆ. ನಾವು ಒಂದು ಸ್ವಲ್ಪ ಪ್ರತಿ ಒಬ್ಬ ಲೇಡೀಸು ಅಷ್ಟೇ, ಒಂದು ಸ್ವಲ್ಪ ವುಮೆನ್ಸ್ ಏನಾದ್ರೂ ಸ್ವಲ್ಪ ಮನೇಲಿ ಹುಷಾರಿಲ್ಲ ಅಂತ ಏನಾದರೂ ಯಾರಾದರೂ ಮಲ್ಕೊಬಿಟ್ರೆ ನೆಕ್ಸ್ಟ್ ಮನೆ ಲೀಡ್ ಮಾಡೋರೇ ಇರಲ್ಲ. ಇದ್ರೂ ಕೂಡ ನಮ್ಮಷ್ಟು ಮಾಡೋ ಥರ ಆಗಿರಲ್ಲ ಅವ್ರಿಗೆ. ಯಾಕೆಂದರೆ ಗಂಡಸ್ರಿರ್ಬೋದು, ಅವ್ರು ಏನೋ ಒಂದು ಅಮ್ಮಮ್ಮ ಅಂದರೆ ನಮಗೆ ಕಷ್ಟ ಅಂತ ಹೇಳಿದ್ರೆ ಅಡುಗೆ ಮಾಡಿಕೊಡ್ಬೋದು ಅಥವಾ ಮನೆ ಕೆಲಸ ಮಾಡ್ಕೋಬೋದು, ಮಗಳನ್ನ ಕಳಿಸ್ಬೋದು. ಬಟ್ ಪ್ರತಿಯೊಂದು ಮಾಡೋಕ್ಕಾಗಲ್ಲ. ಒಂದು ಬಟ್ಟೆ ಒಗೆಯೋದೇ ಆಗಿರಲಿ, ದೇವ್ರ ಮನೆ ಕ್ಲೀನಿಂಗ್ ಮಾಡೋದೇ ಆಗಲಿ, ದೇವ್ರ ಫೋಟೋ ಒರೆಸೋದೇ ಆಗಲಿ, ಇದೆಲ್ಲ ಅವ್ರ ಕೈಯಲ್ಲಿ ಮಾಡೋದಕ್ಕಾಗಲ್ಲ. ಅವನ ಕೈಯಲ್ಲಿ ಎಷ್ಟಾಗುತ್ತೋ ಲೋಕಿ ಅಷ್ಟು ಕೂಡ ನನ್ನ ವಿಚಾರದಲ್ಲಿ ಹೆಲ್ಪ್ ಮಾಡಿಕೊಂಡೇ ಬರ್ತಾ ಇರ್ತಾನೆ. ನೋಡೋಣ, ಇವಾಗ ಆದರೆ ಬೆಟರ್ ಆಗಿದ್ದೀನಿ. ಇನ್ನು ಇವತ್ತಿನ ಗುರುವಾರ ಸಂತೆಗೂ ಕೂಡ ಹೋಗಬೇಕು. ಯಾಕೆಂದರೆ ನಾಡಿದ್ದು ನಮ್ಮ ಮನೆಗೆ ದೇವ್ರನ್ನ ಕರೆಸ್ತಾ ಇದ್ದೀವಲ್ವ, ಸ್ವಲ್ಪ ಏನೇನು ಐಟಮ್ಸ್ ಬೇಕು ಮನೆಗೆ ಅದನ್ನೆಲ್ಲ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಹೋದರೆ ನಾನು ಹೋಗ್ತೀನಿ, ಇಲ್ಲ ಅಂತ ಹೇಳಿದ್ರೆ ಲೋಕಿ ಒಬ್ಬನೇ ಹೋಗಿ ತೊಗೊಂಡು ಬರ್ತಾನೆ. ಇನ್ನು ಮನೆಗೆ ಒಂದು ಸ್ವಲ್ಪ ಐಟಮ್ ಕೂಡ ತರೋದಿದೆ. ಆ ಐಟಮ್ಸ್ನ ತೊಗೊಂಡು ಬರೋದಕ್ಕೆ ಲೋಕಿನೇ ಕಳಿಸ್ತೀನಿ. ಇನ್ನು ನಾನು ಇವತ್ತಿನ ಬ್ಲಾಗಲ್ಲಿ ಏನು ಶೇರ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ನನಗೆ ನಂದಿನಿ ಅನ್ನೋ ಸಿಸ್ಟರು, ನಂದಿನಿ ಅಂತ ಅವ್ರ ಹೆಸರು ಫುಲ್ ಹೆಸರು ಗೊತ್ತಿಲ್ಲ ನನಗೆ, ನಂದಿನಿ ಅಂತ ಹಾಕ್ಕೊಂಡಿದ್ದಾರೆ. ಮುಂದೆ ಚೌಧರಿನೋ ಏನೋ ಇದೆ, ನಾನು ನೋಡಲಿಲ್ಲ, ಮರ್ತೋಗಿದ್ದೀನಿ. ಆ ಸಿಸ್ಟರ್ ಆ್ಯಕ್ಚುಲಿ ನನಗೆ ನೀವು ಯೂಟ್ಯೂಬ್ ತಮ್ಮನೇಲಿ ಹೆಂಗೆ ಮಾಡ್ತೀರಾ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇವತ್ತಿನ ವ್ಲಾಗಲ್ಲಿ ನಾನು ಹೇಳೋದಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಸಿಸ್ಟರ್ ನಿಮ್ಗೆ ಅದು ಎಷ್ಟು ಮಟ್ಟಿಗೆ ಅರ್ಥ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಯಾಕೆಂದರೆ ಯಾರಾದರೂ ಒಬ್ರು ಅದ್ರ ಬಗ್ಗೆ ವಿಡಿಯೋಸ್ ಮಾಡಬೇಕು ಅಂತ ಹೇಳಿದ್ರೆ ಅವ್ರ ಹತ್ರ ಎರಡೆರಡು ಮೊಬೈಲ್ ಇರುತ್ತೆ. ಸೊ ನಿಮ್ಗೆ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಬಟ್ ನನ್ನ ಹತ್ರ 2 ಮೊಬೈಲ್ ಇಲ್ಲ, ಹೇಳ್ಬೋದು ಅಷ್ಟೇ. ನನಗೆ ಇನ್ನೊಂದು ಫೋನ್ ಇದ್ದಿದ್ರೆ ನನ್ನ ಆ್ಯಪ್ ಯಾವುದು, ಯಾವ ರೀತಿ ಎಡಿಟ್ ಮಾಡೋದು, ಯಾವ ರೀತಿ ಸೆಂಡ್ ಮಾಡೋದು, ಏನು ಇಮ್ಯಾಜ್ ಅದನ್ನು ಕ್ರಿಯೇಟ್ ಮಾಡಿಕೊಡುತ್ತೆ, ಯಾವ ಥರ ಅಂತ ಕಂಪ್ಲೀಟಾಗಿ ಹೇಳ್ಬೋದಿತ್ತು. ಬಟ್ ನನ್ನ ಹತ್ರ 2 ಫೋನ್ ಇಲ್ಲ ಸಿಸ್ಟರ್. ಬಟ್ ನಾನು ಹಾಗೆ ಹೇಳ್ತೀನಿ, ಬಟ್ ಹೇಳೋದ್ರಲ್ಲೇ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಳಿರೋದ್ರಲ್ಲೇ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಬಟ್ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ನನಗೆ ಮತ್ತೆ ನೀವು ಮೆಸೇಜ್ ಮಾಡಿ ಕೇಳಿ. ಯೂಟ್ಯೂಬಲ್ಲಿ ನನಗೆ ತುಂಬ ಜನ ಮೆಸೇಜ್ ಮಾಡ್ತಾಯಿದ್ದೀರಾ. ಅದ್ರ ಥರನೇ ನೀವು ನಮಗೆ ಮೆಸೇಜ್ ಮಾಡಿ ಕೇಳಿ. ನನಗೆ ಸಾಧ್ಯ ಆದರೆ ನಮ್ಮ ಮನೆಯವ್ರು ಯಾವತ್ತಾದರೂ ಇರ್ತಾರಲ್ಲ, ಸೊ ಅವ್ರ ಫೋನಲ್ಲಿ ನಾನು ಲೈವಾಗಿ ಬಂದು ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಸಿಸ್ಟರ್. ಅದಕ್ಕೂ ಮುಂಚೆ ನಾನು ಯೂಟ್ಯೂಬಲ್ಲಿ ನನ್ನ ಎಕ್ಸ್ಪೀರಿಯೆನ್ಸ್ನ ಹೇಳ್ಕೊಬಿಡ್ತೀನಿ. ನನಗೆ ಯಾರು ಈ ಥರ ಯೂಟ್ಯೂಬರ್ಸ್ ತುಂಬ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ನು ಕೂಡ ನಾನು ಅಬ್ಸರ್ವ್ ಮಾಡಿದ್ದೀನಿ, ನಾನು ಕೇಳಿದ್ದೀನಿ. ಎಲ್ಲರೂ ಹೇಳ್ತಾರೆ, ಅಯ್ಯೋ ನಾವು ಹಂಗಿದ್ವಿ ಹಿಂಗಿದ್ವಿ, ನಿಮ್ಮಿಂದನೇ ಬೆಳೆದಿದ್ದು, ನಿಮ್ಮಿಂದನೇ ಎಲ್ಲ ಅಂತ ಹೇಳ್ತಾರೆ. ಆದರೆ ಅವ್ರು ಬೆಳೆದ್ಮೇಲೆ ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ಅವ್ರು ಯಾರಿಗೂ ಹೆಲ್ಪ್ ಮಾಡಲ್ಲ. ನನಗಿದರಲ್ಲಿ 3-4 ಜನದ ಹತ್ರ ಎಕ್ಸ್ಪೀರಿಯೆನ್ಸ್ ಕೂಡ ಆಗಿದೆ. ತುಂಬ ದೊಡ್ಡ ದೊಡ್ಡ ಇನ್ಫ್ಲುಯೆನ್ಸರ್ಸ್ ಎಲ್ಲ ನನಗೆ ಸ್ಟಾರ್ಟ್ ಮಾಡಬೇಕಾದ್ರೆ ತುಂಬ ಉಪದೇಶ ಮಾಡ್ತಾರೆ, ಹಾಗೆ ಹೀಗೆ ಅಂತ ಹೇಳಿ. ನಿಜ ಹೇಳಬೇಕು ಅಂದರೆ ಸ್ವಲ್ಪ ಜನ ದುಡ್ಡು ಕೂಡ ಇಸ್ಕೊಂಡಿದ್ದಾರೆ. ನಾವೇನಾದರೂ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಕೇಳಿದ್ರೆ ನನಗೆ ಎಷ್ಟೊಂದು ಸಲ ಯೂಟ್ಯೂಬಲ್ಲಿ ವಿ ರಿಮೂವ್ಡ್ ಯುವರ್ ಕಂಟೆಂಟ್ ಅಂತ ಬರೋದು, ಮತ್ತು ವಿ ರಿಮೂವ್ಡ್ ಯುವರ್ ಟೈಟಲ್ ಅಂತ ಬರೋದು. ನನಗೆ ಏನಕ್ಕೆ ಆಗ್ತಾಯಿದೆ, ಏನು ಡಿಫ್ರೆನ್ಸು, ಯಾಕೆ ಅನ್ನೋದು ನನಗೆ ಗೊತ್ತಾಗ್ತಾ ಇರಲಿಲ್ಲ. ಆಮೇಲೆ ಯೂಟ್ಯೂಬ್ ಮಾಡ್ತಾ ನನಗೆ ಗೊತ್ತಾಗಿದ್ದು, ನಾವು ಯೂಟ್ಯೂಬ್ ಹೊಸದಾಗಿ ಸ್ಟಾರ್ಟ್ ಮಾಡ್ತಿರೋರು ಯಾರಿಗೂ ಸಡನ್ನಾಗಿ ನಾವು ಏನು ತಮ್ನೇಲ್ ಕೊಡಬೇಕು, ಯಾವ ಥರ ಅದು ತಮ್ನೇಲ್ ಅಟ್ರ್ಯಾಕ್ಟ್ ಮಾಡಬೇಕು ಅನ್ನೋದು ಗೊತ್ತಾಗಿರಲ್ಲ. ಆವಾಗ ನನಗೆ ಆ ಥರ ಬಂದಾಗ ನಾನೊಬ್ರು ಕಾಲ್ ಮಾಡಿ ನಾನು ಕೇಳಿದೆ. ಕಾಲ್ ಮಾಡಿಲ್ಲ ನಾನು, ನೀವು ಹೆಂಗೆ ನನಗೆ ಮೆಸೇಜ್ ಮಾಡಿದ್ದೀರಾ ಅದೇ ರೀತಿಯೇ ನಾನು ಅವ್ರಿಗೆ ಮೆಸೇಜ್ ಮಾಡಿದೆ ಗೈಸ್. ಸೊ ನಾನು ಮೆಸೇಜ್ ಮಾಡಿದಾಗ ಅವರು ಒಂದು ಕ್ವಶನ್ಗೆ 100 ರೂಪೀಸ್ ಅಂತ ಚಾರ್ಜ್ ಮಾಡಿದ್ರು.
ಅವ್ರ ಹೆಸರೆಲ್ಲ ನಿಮಗೆಲ್ಲ ನಾನು ಹಂಗೆ ವ್ಲಾಗ್ ಮಾಡೋದ್ರಲ್ಲೇ ಗೊತ್ತಾಗಿರುತ್ತೆ. ಏನೇ ಇದ್ರೂ ನನಗೆ ಮೆಸೇಜ್ ಮಾಡಿ, ನಾನು 24 ಅವರ್ಸು ನಾವು ಲೈನಲ್ಲೇ ಇರ್ತೀವಿ ಹಾಗೆ ಹಿಂಗೆ ಅಂತ ಹೇಳೋರು ಒಬ್ರು ಇರ್ತಾರೆ. ಅದು ನಿಮ್ಗೆ ಯಾರು ಅಂತ ಗೊತ್ತಾಗಿರುತ್ತೆ. ಇನ್ನೊಬ್ಬರು ಹೇಳ್ತಾರೆ, ನಾನು ತುಂಬ ಬಡ ಕುಟುಂಬದಿಂದ ಬಂದಿರೋಳು, ನಾನು ಹಳ್ಳಿ ಹುಡುಗಿನೇ, ಬಟ್ ಇವತ್ತು ನಾನು ಲಕ್ಷಾಂತರ ರೂಪಾಯಿ ದುಡಿತಾ ಇದ್ದೀನಿ, ನೀವು ನನ್ನ ಥರ ದುಡೀರಿ ಅಂತ ಹೇಳ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಹೇಳೋಷ್ಟು ಸುಲಭ ಅಲ್ಲ ಒಬ್ರಿಗೆ ಹೆಲ್ಪಿಂಗ್ ನೇಚರ್ ಮಾಡೋದು ಅಂತ ಹೇಳಿದ್ರೆ. ಬಟ್ ನನಗೆ ನಾನು ಇದುವರೆಗೂ ನಾನೇನು ಯೂಟ್ಯೂಬ್ ಮಾಡಿದ್ದೀನೋ, ನಾನು ಏನು ಯೂಟ್ಯೂಬಲ್ಲಿ ಕಲ್ತಿದ್ದೀನೋ ಅದನ್ನು ನಾನು ಯಾರಿಗಾದರೂ ಹೇಳ್ಕೊಟ್ಟಿದ್ದೀನಿ ಅಂದರೆ ನಾನು ನಿಜವಾಗ್ಲೂ ನಾನು ಯಾರ ಹತ್ರನೂ ಏನೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ. ಯಾಕೆಂದರೆ ನಾನು ಒಂದು 2-3 ಜನಕ್ಕೆ ನಾನು ಫೋನ್ಪೇ ಮಾಡಿ ಆದಮೇಲೆ ನಾನು ಕ್ಲಾರಿಟಿ ತಿಳ್ಕೊಂಡಿದ್ದೀನಿ. ಬಟ್ ಏನೂ ಮಾಡೋಕ್ಕಾಗಲ್ಲ, ಯಾಕೆಂದರೆ ನಮಗೆ ಯಾರೂ ತಿಳಿಸ್ಕೊಡಲ್ಲ. ಇವಾಗ ನಾನಿರೋದು ಹಾಸನ ಡಿಸ್ಟಿಕ್ಕೇ ಆದ್ರೂ ನಮ್ಮ ಹಾಸನ ಡಿಸ್ಟಿಕ್ಕಲ್ಲಾಗಿರ್ಬೋದು ಅಥವಾ ಚನ್ನರಾಯಪಟ್ಟಣದಲ್ಲಾಗಿರ್ಬೋದು ತುಂಬ ಜನ ದೊಡ್ಡ ದೊಡ್ಡ ಯೂಟ್ಯೂಬರ್ಸೇ ಇದ್ದಾರೆ. ಬಟ್ ಅವ್ರಿಗೆ ಹೆಲ್ಪ್ ಮಾಡ್ಬೋದು, ಬಟ್ ಯಾರು ಒಬ್ಬರು ಬೆಳೆಯೋದನ್ನು ತಡ್ಕೊಳಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅವರೇ ಬೆಳಿಬೇಕು, ಅವರೇ ಇರಬೇಕು ಅಂತ ಇದು ಮಾಡ್ತಾರೆ. ಇನ್ನು ಕೆಲವರು ಯೂಟ್ಯೂಬಲ್ಲಿ ನಾನು ಹಳ್ಳಿಯಿಂದ ಬೇಗ ಕ್ಲಿಕ್ ಆಗಿದ್ದಾರೆ. ಅವರು ಬರೀ ಫ್ಯಾಮಿಲಿನ ಇಟ್ಕೊಂಡೇ ವ್ಲಾಗ್ ಮಾಡ್ಕೊಂಡಿದ್ದಾರೆ. ತಂಗಿದು ಮದುವೆ ಕೂಡ ಆಗಿದೆ, ಅವ್ರಿಗೂ ಅಷ್ಟೇ. ನಾನು ಅವ್ರಿಗೂ ಮೆಸೇಜ್ ಮಾಡಿದ್ದೀನಿ, ಅವ್ರನ್ನೂ ಕೇಳಿದ್ದೀನಿ ನಾನು. ಬಟ್ ಅವ್ರ ಕಡೆಯಿಂದ ಯಾವುದೇ ರಿಪ್ಲೈ ಬರಲಿಲ್ಲ. ಬಟ್ ನಾನು ಅವಾಗ ಅಂದ್ಕೊಂಡೆ, ಮೇ ಬಿ ಒಂದು ಸಲ ಬ್ಯುಸಿ ಇರ್ತಾರೆ, 2 ಸಲ ಬ್ಯುಸಿ ಇರ್ತಾರೆ, ಬಟ್ ಅವ್ರ ಮೆಸೇಜ್ ನೋಡಿದ್ರೂ ರಿಪ್ಲೈ ಮಾಡಲ್ಲ. ಅವಾಗ ನಾನು ಅಂದ್ಕೊಂಡೆ, ಏನು ಹಳ್ಳಿಲಿದ್ರು ಅಷ್ಟೇ, ಏನಿದ್ರು ಅಷ್ಟೇ, ಸ್ವಲ್ಪ ಬೆಳೆದಿದ್ದ ತಕ್ಷಣ ಎಲ್ಲರೂ ಜನಗಳೇ ಮರ್ತೋಗ್ಬಿಡ್ತಾರೆ. ಈ ಥರ ಎಲ್ಲ ಮಾಡಬಾರ್ದು ಅಂತ ನಾನು ಏನೊಂದು 2-3 ಜನಕ್ಕೆ ದುಡ್ಡು ಹಾಕಿ ನನ್ನ ಕ್ಲಾರಿಫಿಕೇಷನ್ನ ನಾನು ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ನನಗೆ ಅದು ಯಾಕೆ ಆ ಥರ ಬರ್ತಿದೆ ಅಂತ ನಾನು ಆಗಲೇ ಹೇಳಿದ್ನಲ್ಲ, ವಿ ರಿಮೂವ್ಡ್ ಯುವರ್ ಟೈಟಲ್ ಅಂತ ಬರ್ತಿದೆ ಅಂತ. ಯಾಕೆ ಅಂತ ಹೇಳಿದ್ರೆ, ನಾವು ಯೂಟ್ಯೂಬಲ್ಲಿ ಏನಾದರೂ ನಾವೊಂದು ಟೈಟಲ್ನ ಕೊಡ್ತೀವಿ ಅಂತ ಹೇಳಿದ್ರೆ, ಯಾವುದೇ ಆದ್ರೂ ಅಷ್ಟೇ ಗೈಸ್, ಅಂಗಡಿಲಿದೆ, ವೆಹಿಕಲ್ಸ್ ಓಡಾಡ್ತಾ ಇರುತ್ತೆ. ಸೊ ಏನಾದರೂ ಡಿಸ್ಟರ್ಬೆನ್ಸ್ ಆದರೆ ಸಾರಿ ಗೈಸ್, ಬಟ್ ಏನೂ ಮಾಡೋಕ್ಕಾಗಲ್ಲ. ನನ್ನ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ನಿಮಗಾಗಲೇ ಗೊತ್ತಿದೆ. ನನ್ನ ಅಂಗಡಿಲಿದ್ದರೆ ಸೌಂಡ್ ಆಗೇ ಆಗುತ್ತೆ. ನಾನು ಆಗಲೇ ಹೇಳ್ದಂಗೆ ಇದು ಯಾಕೆ ಯೂಟ್ಯೂಬ್ ತಮ್ನೇಲಲ್ಲಿ ಆ ಥರ ಬರುತ್ತೆ, ವಿ ರಿಮೂವ್ಡ್ ಯುವರ್ ಕಂಟೆಂಟ್ ಅಂತ ಕೊಡ್ತಿದ್ರಲ್ಲ, ಅದು ಯಾಕೆ ಅನ್ನೋದನ್ನು ನಾನು ಫಸ್ಟ್ ಹೇಳ್ಬಿಡ್ತೀನಿ. ಅದು ಯಾಕೆ ಆ ಥರ ಕೊಡ್ತಿದ್ರು ಅಂತ ಹೇಳಿದ್ರೆ, ನಾವು ಯೂಟ್ಯೂಬ್ಗೆ ಯಾವುದೇ ರೀತಿ ಎಮೋಷ್ನಲ್ ಟೈಟಲ್ಸ್ನ ಹಾಕೋಂಗಿಲ್ಲ. ಯಾರಾದರೂ ನಮ್ಮ ಟೈಟಲ್ ನೋಡಿದ್ರೆ ಅಯ್ಯೋ ಪಾಪ ಅನ್ನೋ ರೀತಿ ಟೈಟಲ್ ಇರೋಂಗಿಲ್ಲ. ಸೊ ಹಾಗಾಗಿ ವಿ ರಿಮೂವ್ಡ್ ಯುವರ್ ಕಂಟೆಂಟ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ನಾನು ಹಾಕಿದ್ದು, ನೀವು ಕೂತ್ಕೊಂಡು ಮಾತಾಡೋಷ್ಟು ಈಸಿ ಅಲ್ಲ, 4 ಫ್ಲೋರು ಹೆಣ್ಮಕ್ಳು ಮನೆ ಕಟ್ಟೋದು ಅಂತ ಹಾಕಿದ್ದೆ. ಅದರಲ್ಲಿ ಸೆಂಟಿಮೆಂಟ್ ವರ್ಡ್ಸ್ ಇದೆ. ಅಂದರೆ ಹೆಣ್ಮಕ್ಳು ಕಟ್ತಾ ಇದ್ದೀವಿ ಅನ್ನೋದೊಂದು, ಕೂತ್ಕೊಂಡು ಮಾತಾಡೋಷ್ಟು ಈಸಿ ಅಲ್ಲ ಅಂತ. ಸೊ ಈ ಥರ ಒಬ್ಬರು ನೋಡಿದ್ರೆ ಅದು ಸೆಂಟಿಮೆಂಟ್ ಇನ್ನೋಸೆಂಟ್ ಆಗಿದೆ ವರ್ಡು ಅನ್ನೋದು, ಆ ಥರ ವರ್ಡ್ ಹಾಕ್ಕೊಂಡು ಯೂಟ್ಯೂಬ್ ತಮ್ನೇಲ್ ಕ್ರಿಯೇಟ್ ಮಾಡಿದ್ರೆ ನಮಗೆ ವಿ ರಿಮೂವ್ಡ್ ಯುವರ್ ಕಂಟೆಂಟ್ ಅಂತ ಬರುತ್ತೆ, ಅಥವಾ ವಿ ರಿಮೂವ್ಡ್ ಯುವರ್ ಟೈಟಲ್ ಅನ್ನೋದು ಬರುತ್ತೆ ಗೈಸ್. ಸೊ ಈ ಥರ ಯಾವುದೇ ಟೈಟಲ್ಸ್ನ ನೀವು ಹಾಕೋದಾದ್ರೂ ಕೂಡ ಎಮೋಷ್ನಲ್ ಆಗಿ ಇರಬಾರ್ದು. ಒಬ್ಬರು ನಮ್ಮನ್ನು ನೋಡಿದ ತಕ್ಷಣ ಪಾಪ ಅನ್ನೋ ರೀತಿ ಅಥವಾ ಅಯ್ಯೋ ಪಾಪ ಅನ್ನೋ ಥರ ಯಾವುದೂ ಇರಬಾರ್ದು. ಈ ಥರ ಇದ್ದರೆ ಆ ಥರ ಟೈಟಲ್ಸ್ ಬರುತ್ತೆ. ಇನ್ನು ಕೆಲವೊಂದು ಸಲ ಯಾಕೆ ಆ ಥರ ಬರುತ್ತೆ ಅಂದರೆ, ಚೈಲ್ಡ್ ನಾಟ್ ಸೇಫ್ಟ್. ಅಂದರೆ ನಾನು ಒಂದು ಭೀಮನ ಅಮಾವಾಸ್ಯೆ ದಿನ ಪಾಪುನ ಅಡುಗೆ ಮನೇಲಿ ಕೂರಿಸ್ಕೊಂಡು ಅದರಲ್ಲಿ 1-2 ನಿಮಿಷ ವಿಡಿಯೋ ಮಾಡಿ ಪಾಪು ಇಟ್ಕೊಂಡಿದ್ದೆ. ಬಟ್ ನಾನು ಎತ್ಕೊಂಡಿದ್ರು ಕೂಡ ಅಲ್ಲಿ ಅಡುಗೆ ಮಾಡ್ತಾಯಿದ್ದೆ. ಸ್ಟವ್ ಮುಂದೆ ಮಗುನ ಇಟ್ಕೊಂಡಿರೋದು ಚೈಲ್ಡ್ ನಾಟ್ ಸೇಫ್ಟ್ ಅಂತ ಬರುತ್ತೆ. ಸಂಪತ್ರ ಇಟ್ಕೊಂಡಿದ್ರೆ, ಕಿಚನಲ್ಲಿ ಇಟ್ಕೊಂಡಿದ್ರೆ, ಬೆಂಕಿ ಮುಂದೆ ಇದ್ದರೆ, ದೇವ್ರ ಮನೇಲಿ ಇಟ್ಕೊಂಡಿದ್ರೆ, ಇದೆಲ್ಲ ಚೈಲ್ಡ್ ನಾಟ್ ಸೇಫ್ಟ್ ಅಂತ ಬರುತ್ತೆ. ಸೊ ಹೊಸ್ದಾಗಿ ಯೂಟ್ಯೂಬ್ ಮಾಡೋರು ಇದನ್ನೆಲ್ಲ ಗಮನಿಸ್ದಲ್ಲಿ ಇಟ್ಕೊಳ್ಳಿ. ಇಲ್ಲಾಂದರೆ ನೀವು ನಂತರ ಯಾರಾದರೂ ದೊಡ್ಡವ್ರನ್ನ ಕೇಳ್ತೀನಿ ಅಂದರೆ ಒಂದೊಂದು ಕ್ವಶನ್ಗೂ ಕೂಡ 100, 200 ರೂಪಾಯಿ ಕೊಟ್ಟು ಕ್ಲಾರಿಫೈ ಮಾಡ್ಕೋಬೇಕಾಗತ್ತೆ. ಇನ್ನು ಪಾಪ ನಂದಿನಿ ಸಿಸ್ಟರ್ ಕೇಳಿದ್ದಾರೆ, ಅವರು ಹೇಳಿದ್ದನ್ನು ನಾನು ಹೇಳಿಲ್ಲ ಅಂದರೆ ಆಮೇಲೆ ಅವ್ರು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಅಷ್ಟೇ. ಸಿಸ್ಟರ್, ನಾನು ಯೂಟ್ಯೂಬ್ ತಮ್ನೇಲ್ ಕ್ರಿಯೇಟ್ ಮಾಡೋದು ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ChatGPT ಅಂತ, ChatGPT ಅನ್ನೋದು ಒಂದು ಆ್ಯಪ್ ಬರುತ್ತೆ. ಅದು ವೈಟ್ ಕಲರಲ್ಲಿರುತ್ತೆ, ಸರ್ಕಲ್ ಥರ ಶೇಪ್ ಇರುತ್ತೆ. ಆಗಲೇ ಹೇಳ್ದಂಗೆ ನಿಮಗೆ ತೋರಿಸೋದಕ್ಕೆ ನನ್ನ ಹತ್ರ ಇನ್ನೊಂದು ಫೋನ್ ಇಲ್ಲ. ಸೊ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನಾನು ಹಂಗೆ ಕ್ಲಿಯರಾಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲೇ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ನೀವು ಇದು ಗೂಗಲ್ ಪ್ಲೇಸ್ಟೋರಲ್ಲಿ
ಪ್ಲೇಸ್ಟೋರಲ್ಲಿ ಚಾಟ್ ಜಿ ಪಿ ಟಿ ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಓಪನ್ ಮಾಡಿದ ತಕ್ಷಣ ನಾವು ಫೇಸ್ಬುಕ್ಕಲ್ಲಿ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋಕ್ಕೆ ಅಲ್ಲೊಂದು ನಿಮ್ಗೆ ಗೊತ್ತಾಗುತ್ತಲ್ಲ, ಮೆಸೇಜ್ ಮಾಡೋಕ್ಕೆ ನಾವೇನಾದರೂ ಬಟನ್ಸ್ ಕ್ಲಿಕ್ ಮಾಡ್ತೀವಿ ಅಥವಾ ಸ್ಪೆಲ್ಲಿಂಗ್ಸ್ ಟೈಪ್ ಮಾಡ್ತೀವಲ್ಲ, ಅದೇ ಥರ ಇದರಲ್ಲೇ ಬರುತ್ತೆ. ಅದರಲ್ಲಿ ಪ್ಲಸ್ ಅನ್ನೋ ಸಿಂಬಲ್ ಇರುತ್ತೆ. ಆ ಪ್ಲಸ್ ಅನ್ನೋ ಸಿಂಬಲ್ ಒತ್ತಿದ್ರೆ ನೀವು ಫೋಟೋಸ್ನ ತಗೋಬೋದು. ನೀವೇನು ವಿಡಿಯೋ ಮಾಡಿರ್ತೀರಲ್ವಾ, ಸಪೋಸ್ ನಾನಿವತ್ತು ಗೋಲ್ಡ್ ಸರ ತಗೊಂಡೆ ಅಂದರೆ ಆ ಸರನ ತೋರಿಸ್ಕೊಂಡು ಆ ಫೋಟೋದಲ್ಲಿ ಮಾತಾಡಿರ್ತೀರ ವ್ಲಾಗಲ್ಲಿ. ಸೊ ಅದನ್ನು ಸ್ಕ್ರೀನ್ಶಾಟ್ ತಗೊಳ್ಳಿ. ನಾನು ಆಗಲೇ ಹೇಳ್ದಂಗೆ ಜಿ ಪಿ ಟಿ ಆ್ಯಪ್ನ, ಚಾಟ್ ಜಿ ಪಿ ಟಿ ಅನ್ನೋ ಆ್ಯಪ್ನ ಓಪನ್ ಮಾಡಿದ ತಕ್ಷಣ ಪ್ಲಸ್ ಅನ್ನೋ ಸಿಂಬಲ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನೀವೇನು ಫೋಟೋಸ್ ತೊಗೊಂಡಿರ್ತೀರ ಆ ಫೋಟೋಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೀವು ಅಲ್ಲಿ ಅಥವಾ ಸ್ಪೀಕರ್ ಆದ್ರೂ ಕೊಟ್ಕೊಂಡು ಮಾತಾಡ್ಬೋದು. ಇಲ್ಲ ಅಂದರೆ ಮಾಮೂಲಿ ವಾಟ್ಸಪ್ಪಲ್ಲಿ ನೀವು ಯಾವ ಥರ ಟೈಪ್ ಮಾಡ್ತೀರಾ ಅದೇ ಥರ ಟೈಪ್ ಮಾಡ್ಬೋದು. ಕ್ರಿಯೇಟ್ ಯೂಟ್ಯೂಬ್ ತಮ್ನೇಲ್ ಅಂತ ಕೊಟ್ಕೊಳ್ಳಿ. ಅದಾದಮೇಲೆ ನಿಮಗೆ ಕನ್ನಡದಲ್ಲಿ ಬೇಕಂದರೆ ಕನ್ನಡ ಟೈಪ್ ಮಾಡ್ಕೊಳ್ಳಿ, ಇಂಗ್ಲೀಷಲ್ಲಿ ಬೇಕು ಅಂತ ಹೇಳಿದ್ರೆ ಇಂಗ್ಲೀಷಲ್ಲಿ ಟೈಪ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ನನಗೆ ಗೋಲ್ಡ್ ಗಿಫ್ಟ್ ಅಂತ ಹಾಕಿರ್ತೀನಲ್ವ ನಾನು. ಸೊ ಅದು ನಿಮಗೆ ನೀವು ಫೋಟೋಸ್ ಎಲ್ಲ ಹಾಕಿ ಕ್ರಿಯೇಟ್ ಯೂಟ್ಯೂಬ್ ತಮ್ನೇಲ್ ಅಂತ ಹಾಕಿದ್ಮೇಲೆ ಅದೇ ಕ್ರಿಯೇಟ್ ಮಾಡಿ ಕೊಡುತ್ತೆ. ಸಪೋಸ್ ಏನಾದರೂ ನೀವು ಯೂಟ್ಯೂಬ್ ತಮ್ನೇಲ್ ಅಂತ ಹಾಕಾದ್ಮೇಲೆ ನೀವು ಮುಂದಕ್ಕೆ ಕನ್ನಡ ಟೈಪ್ ಮಾಡ್ತೀರಲ್ವ, ಹೇಗಿದೆ ನನ್ನ ಗೋಲ್ಡ್ ಜ್ಯುವೆಲರಿ ಅಂತ ಹಾಕ್ತೀರಾ ಅಥವಾ ನನ್ನ ಹೊಸ ಡ್ರೆಸ್ ಕಲೆಕ್ಷನ್ಸ್ ಅಂತ ಹಾಕ್ತೀರಾ, ನೀವೇನು ಹಾಕಿರ್ತೀರಾ ಅದು ರಾಂಗ್ ಇನ್ಫಾರ್ಮೇಷನ್ಸ್ ಅಂದರೆ ಅದು ಯೂಟ್ಯೂಬ್ ತಮ್ನೇಲ್ಗೆ ಹಾಕೋ ಹಾಗಿಲ್ಲ ಅಂತ ಹೇಳಿದ್ರೆ ನಿಮಗೆ ಅಲ್ಲೇ ಬಂದ್ಬಿಡುತ್ತೆ ಡೀಟೇಲ್ಸು. ಅದರಲ್ಲೇ ಅವರೇ ಕೊಡ್ತಾರೆ, ಈ ಥರ ಟೈಟಲ್ ಚೆನ್ನಾಗಿಲ್ಲ, ಈ ಥರ ಟೈಟಲ್ಲು ಇದಕ್ಕೆ ತಗೊಳ್ತಾ ಇಲ್ಲ, ನೀವು ಹಾಕಿರೋ ಫೋಟೋಸ್ಗೆ ನೀವು ಮಾತಾಡಿರೋ ಇದಕ್ಕೆ ನಾನೇ ಕ್ರಿಯೇಟ್ ಮಾಡಿ ಕೊಡ್ಲಾ ಅನ್ನೋ ಸಲಹೆನೂ ಕೊಡುತ್ತೆ. ಮತ್ತು ಅದಕ್ಕೆ ಟೈಟಲ್ ಯಾವ ಥರ ಹಾಕಬೇಕು ಅಂತ ಅಲ್ಲೇ ಒಂದು 4-5 ಕೂಡ ಅವರೇ ಕೊಡ್ತಾರೆ. ನೀವು ಅದರಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಅದೇ ಫೋಟೋಸ್ನ ಪ್ಲಸ್ ಅನ್ನೋ ಸಿಂಬಲ್ಗೆ ಸೆಲೆಕ್ಟ್ ಮಾಡಿಕೊಂಡು ಅದೇ ಫೋಟೋಸ್ನ ಬೇರೆ ಫೋಟೋಸ್ನ ಹಾಕ್ಕೊಂಡು ಕ್ರಿಯೇಟ್ ಯೂಟ್ಯೂಬ್ ತಮ್ನೇಲ್ ಅಂತ ಹಾಕಿ ಅವ್ರು ಏನು 5 ಕೊಟ್ಟಿರ್ತಾರಲ್ಲ ಅದರಲ್ಲಿ ನೀವು ಒಂದು ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಅದನ್ನು ಹೇಗಿದೆ ನನ್ನ ಗೋಲ್ಡ್ ಚೈನ್ ಅಂತ ನೀವು ಮತ್ತೆ ಟೈಪ್ ಮಾಡಿದ್ರೆ ಅದೇ ಕ್ರಿಯೇಟ್ ಮಾಡಿ ಕೊಡುತ್ತೆ. ನೀವು ಕೇಳಿದಾಗ ಅದೇನಾದರೂ ತಪ್ಪಾಗಿದ್ದರೆ ನಾನೇ ರೆಡಿ ಮಾಡಿ ಕೊಡ್ಲಾ, ಕನ್ನಡ ಬೇಕು ಅಂದರೆ ಕನ್ನಡದಲ್ಲಿ ಕೇಳ್ಬೋದು, ಇಂಗ್ಲೀಷಲ್ಲಿ ಬೇಕು ಅಂದರೆ ಇಂಗ್ಲೀಷಲ್ಲೂ ಟೈಪ್ ಮಾಡ್ಬೋದು. ನಿಮ್ಮ ಯೂಟ್ಯೂಬ್ ತಮ್ನೇಲ್ ಕ್ರಿಯೇಟಿವ್ ಆಗಿ ನಾನೇ ಮಾಡಿ ಕೊಡಲೆ ಅಂತಲೂ ಕೂಡ ಅದರಲ್ಲಿ ಬರುತ್ತೆ. ಆವಾಗ ನೀವು ಓಕೆ ಅಂತ ಮೆಸೇಜ್ ಮಾಡಿದ್ರೆ ಅದೇ ರೆಡಿ ಮಾಡಿ ಕೊಡುತ್ತೆ ಸಿಸ್ಟರ್. ಸೊ ಇವತ್ತಿನ ವ್ಲಾಗ್ ಚೆನ್ನಾಗಿ ಆಯಿತು ಅಂತ ಅಂದ್ಕೊಳ್ತೀನಿ. ಎಲ್ರಿಗೂ ಇಷ್ಟ ಆಯಿತು ಅಂತಲೂ ಕೂಡ ಅಂದ್ಕೊಳ್ತೀನಿ. ವಿಡಿಯೋದಲ್ಲಿ ಏನಾದರೂ ಯಾರಿಗಾದರೂ ಹರ್ಟ್ ಆಗಿದರೆ ದಯವಿಟ್ಟು ಕ್ಷಮಿಸಿ. ಬಟ್ ನನ್ನ ಉದ್ದೇಶ ಇಷ್ಟೇ, ಕೇಳಿ ತಿಳ್ಕೊಳ್ಳಿ. ಬಟ್ ಯಾರಿಗೂ ಆಗಲ್ಲ. ತುಂಬ ಜನ ಸುಮ್ಮನೆ ಹೇಳ್ತಾರಷ್ಟೇ. ಯಾವ ಯೂಟ್ಯೂಬರ್ಸನ್ನು ಕೂಡ ಏನು ಹೆಲ್ಪ್ ಮಾಡಲ್ಲ. ಸ್ಟಾರ್ಟಿಂಗ್ ಅವ್ರು ಒಂದು ಸ್ವಲ್ಪ ದುಡಿಯೋವರೆಗೂ ಒಂದು ಚೂರು ಹಂಗಂಗೆ ಇರ್ತಾರೆ. ಬಟ್ ದುಡ್ಡು ನೋಡಿದ್ಮೇಲೆ ಅವರೇ ಒಂಥರ ದೊಡ್ಡ ಶ್ರೀಮಂತರು, ದೌಲತ್ತು ಅನ್ನೋ ಥರ ಆಡ್ತಾರೆ. ಬಟ್ ಏನು ಮಾಡೋಕ್ಕಾಗಲ್ಲ, ಅವ್ರದ್ದು ಆ ಟೈಮ್ ಹಂಗಿದೆ. ನಮ್ದು ಇನ್ನೂ ನಾವು ಅರ್ನಿಂಗ್ಸ್ ಸ್ಟಾರ್ಟ್ ಮಾಡಿಲ್ಲ, ನಾವು ಕೂಡ ಕಲ್ತಿಲ್ಲ, ಕಲಿಯೋದು ತುಂಬಾ ಇದೆ. ಆಗಲಿ, ಅವ್ರಿಗೂ ಒಂದು ಕಾಲ ಅಂದರೆ ನಮಗೂ ಒಂದು ಕಾಲ ಅಂತ ಇರುತ್ತೆ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸಿಸ್ಟರ್.